ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ನಾನಿವತ್ತು ಮುಳುಗಾಯಿಂದ ಎಣ್ಗಾಯಿ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಭಾಳ ಅಂತಂದರೆ ಭಾಳ ಚೆನ್ನಾಗಿರುತ್ತೆ. ಸಾಮಾನ್ಯ ಎಲ್ಲರೂ ಹಿಂಗೆ ಮಾಡ್ತಾರೆ ಅಂತ ಅನ್ಸುತ್ತೆ. ಏನೋ ಒಂದು ಸ್ಟೆಪ್‌ಗಳು ಹತ್ತಿತ್ತಾಗ್ಬೋದು ಬಿಟ್ರೆ ಎಲ್ಲ ಒಂದೇನೆ. ಭಾಳ ಅಂತಂದರೆ ಭಾಳ ಚೆನ್ನಾಗಿರುತ್ತೆ. ನೀವು ಇದನ್ನೊಂದು ಸತಿ ಮಾಡ್ಕೊಂಡ್ ತಿನ್ರಿ. ನೀವು ವಾರ ಮಾಡ್ಕೊಂಡ್ ತಿಂದ್ರೆ ವಾರದಾಗ ಒಂದು ಸತಿಯಾರ ಮಾಡ್ಕೊಂಡ್ ತಿನ್ಬೇಕು ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿಗಳ ಜೊತೆಗೆ, ಅಕ್ಕಿ ರೊಟ್ಟಿ ಜೊತೆಗೆ, ಜೋಳದ ರೊಟ್ಟಿ ಜೊತೆಗೆ, ಸಜ್ಜೆ ರೊಟ್ಟಿಗೆ ಜೊತೆಗಂತೂ ಹಂಗಿಂಗಿರಲ್ಲ ಹೋಗ್ರತ್ತ ಭಾಳ ಚೆನ್ನಾಗಿರುತ್ತೆ. ಇನ್ನೇನು ಎಲ್ರಿಗೂ ಗೊತ್ತಿರುತ್ತೆ ಅಂತ ಗೊತ್ತು. ಆದ್ರೂ ತೀರಾ ಹೊಸಬ್ರಿಗೆ ಅನುಕೂಲ ಆಗಲಿ ಅಂತೇಳಿ, ಆಮೇಲೆ ತೀರಾ ಸಂಕ್ರಮಣಕ್ಕೊಂದು ಪಲ್ಯ ತೋರಿಸಿಲ್ಲಿದು ಅಂತ ಅನ್ಕೊಂತಾರೆ ಅಂತೇಳಿ, ತೆಗೀಲ ಅತ್ತೆಂಗೋ ಆರಾಮಾಗಿದ್ದೆ ತೋರ್ಸೋಣ ಅತ್ತೆಂಗೋ ನಾಳೆಗೆ ಸಂಕ್ರಾಂತಿ ಯಾರನ್ನ ಹೊಸಬ್ರಿದ್ರೆ ತೀರಾ ಮಾಡ್ಕೊಂಡು ಊಟ ಮಾಡಿ ಹೆಂಗೆ ಬಂತು ಅಂತ ಹೇಳ್ತಾರೆ ಅಂತೇಳಿ ಬಂದತ್ತ. ಹೆಂಗೋ ನಾಳೆಗೆ ಸಂಕ್ರಾಂತಿ ಅಲ್ಲ, ನಿಮ್ಗೆ ಯಾರು ಇದು ಇಷ್ಟ ಆಗಿತ್ತು ಅಂತಂದ್ರೆ ನೀವು ಈ ಪಲ್ಯನ ಮಾಡ್ಕೊಂಡ್ಬಿಟ್ಟು ಹೆಂಗೆ ಬಂತು ಅಂತೇಳಿ ಹಬ್ಬ ಗಿಬ್ಬ ಎಲ್ಲ ಮುಗಿಸ್ಕೊಬಂದು ಹೇಳ್ರಿ ಆಯಿತಾ? ಇದು ಮಾಡೋದು ಭಾಳ ಅಂತಂದರೆ ಭಾಳ ಸಿಂಪಲ್ ಆಗೈತೆ. ನಾನಿಲ್ಲಿ ಇದನ್ನ ಮುಳ್ಳುಗಾಯ್ದು ಎಣ್ಗಾಯಿ ಮಾಡೋದಕ್ಕೆ ಅರ್ಧ ಕೆಜಿಯಷ್ಟು ಮುಳ್ಳುಗಾಯಿ ತಗೊಂಡಿದ್ದೀನಿ. ಅರ್ಧ ಕೆಜಿ ಮುಳ್ಳುಗಾಯಿನಲ್ಲಿ ಅರ್ಧ ಕೆಜಿ ಮುಳ್ಳುಗಾಯಿ ಚೆನ್ನಾಗಿದ್ವು. ಯಾವು ಉಳ್ಕ ಪಳ್ಕ ಏನಿರಲಿಲ್ಲ. ಹಂಗಾಗಿ ಅದೇ ಅಳತೆ ತೋರಿಸ್ತೀನಿ ನಿಮಗೆ. ಅದೇ ಅಳತೆಗೆ ನೀವು ಮಸಾಲೆ ಮಾಡ್ಕೊಳ್ರಿ. ಇನ್ನು ನಿಮಗೆ ಗೊತ್ತೈತೆ ಒಂದು ಬಾಣಲೆ ತಗೊಂಡು ಅದಕ್ಕೊಂದು ನೀರು ಹಾಕಿ ಇಟ್ಕೊಳ್ರಿ. ಆಮೇಲೆ ಅದಕ್ಕೊಂದು ಚಮಚ ಪುಡಿ ಉಪ್ಪು ಹಾಕ್ರಿ. ಒಂದು ಚಮಚ ರಾಗಿ ಹಿಟ್ಟು ಹಾಕ್ರಿ. ರಾಗಿ ಹಿಟ್ಟು ಒಂಚೂರು ಉಪ್ಪು ಹಾಕಿ ಹಿಂಗೆ ಕದರಿ ಮುಳ್ಳುಗಾಯಿ ನೆಚ್ಚದ್ರಾಗ ಹಾಕಿದ್ರೆ ಕರ್ರಗಾಗಲ್ಲ ಅವು. ಹಿಂಗೆ ನಾನು ಒಂಚೂರು ತೊಟ್ಟ ಕತ್ತರಿಸ್ತಾ ಇದ್ದೀನಿ. ಯಾಕಂದರೆ ತೀರಾ ಉದ್ದಕ್ಕಿದ್ರೆ ಅವು ಹಂಗೆ ಬಾಣಲೆಗೆ ತೊಟ್ರಗಾಲ್ ಹಾಕ್ಯಂಡಂಗೆ ಒಂಥರ ತಿರುವಕ್ಕೆ ಸರಿಯಾಗಲ್ಲ ಅಂತೇಳಿ ಒಂದಿಷ್ಟಿಷ್ಟು ಕತ್ತರಿಸಿದ್ದೀನಿ. ಆಮೇಲೆ ಹಿಂಗೆ 4 ಹೋಳಿಗೆ ಹೆಚ್ಕೊಂಡಿದ್ದೀನಿ. ಈ ಥರ ಹೆಚ್ಕೊಂಡು ಅದೇ ನೀರಕ್ಕೆ ಹಾಕ್ಯಂತ ಇದ್ದೀನಿ. ಈವನ್ 1 ಗಂಟೆ, 2 ಗಂಟೆ, 3 ಗಂಟೆ ಬಿಟ್ರೂ ಮುಳ್ಳುಗಾಯಿ ಕರ್ರಗಾಗಲ್ಲ. ಹಂಗಾಗಿ ನೋಡ್ರಿ ಈ ಥರ ಒಂದು ಬಾಣಲೆಗೆ ಹಾಕಿ ಇಟ್ಟಿದ್ದೀನಿ ನಾನು ಒಂಚೂರು ಉಪ್ಪು, ರಾಗಿ ಹಿಟ್ಟು ಹಾಕಿ. ಆಮೇಲೆ ಇಲ್ಲಿ ಇದನ್ನ ಹುಚ್ಚೆಳ್ಳು ಅಂತ ಕರೀತಾರೆ. ಇಂಗ್ಲೀಷಲ್ಲಿ ನೈಜರ್ ಸೀಡ್ಸ್ ಅಂತ ಕರೀತಾರೆ. ಎಲ್ಲ ಅಂಗಡಿಗಳಿಗೂ ಸಿಗ್ತತೆ. ನಾನಿಲ್ಲಿ ಈ ಪಲ್ಯಕ್ಕೆ ಅರ್ಧ ಕೆಜಿ ಮುಳ್ಳುಗಾಯಿ ಪಲ್ಯಕ್ಕೆ 1 ಚಮಚದಷ್ಟು ಹುಚ್ಚೆಳ್ಳು ಅಥವಾ ನಮ್ಮ ಕಡೆ ನಾವು ಕುರುಶನಿ ಅಂತ ಕರಿತೀವಿ. ದುರ್ಗ, ದಾವಣಗೆರೆ ಕಡೆ ಕುರುಶನಿ ಅಂತ ಕರಿತೀವಿ. ಅದನ್ನು ಹಾಕ್ಬಿಟ್ಟು ಸಣ್ಣೂರಿನಲ್ಲೇನೆ ಚಿಟಪಟ ಅನ್ನೋವರೆಗೂ ಚೆನ್ನಾಗಿ ಹುರಿಬೇಕು. ಇದನ್ನು ಸೇಯಿಸಬಾರ್ದು. ಆಮೇಲೆ ಹಸ್ಕಸ್ಕನಂಗೂ ಹುರಿಬಾರ್ದು. ಚೆನ್ನಾಗಿ ಹುರಿಬೇಕು ಹಿಂಗೆ ಚಿಟಪಟ ಅನ್ನೋವರೆಗೂ. ಚಿಟಪಟ ಅಂತಿದ್ದಂಕಲ್ನ ಅದ್ರಾಗೆ ಬಿಡಬಾರ್ದು. ಅದನ್ನ ತೆಗೆದ್ಬಿಟ್ಟು ಒಂದು ಬೇರೆ ಪ್ಲೇಟಿಗೆ ಅದಕ್ಕಾರ ಹಾಕ್ಕೋಬೇಕು. ಇಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತಣ್ಣಗಾದ್ಮೇಲೆ 1 ಚಮಚ ಹುರಿಗಡ್ಲೆ ಹಾಕ್ಕೊಂಡು ಈ ಥರ ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಗೊತ್ತಾಯ್ತಾ? 1 ಚಮಚ ಕುರುಶನಿ, 1 ಚಮಚ ಹುರಿಗಡ್ಲೆ ಹಾಕೊಂಡ್ಬಿಟ್ಟು ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಕುರುಶನಿ ತಣ್ಣಗಾದ್ಮೇಲೆನೇ ಪುಡಿ ಮಾಡಿರೋದು. ಆಮೇಲೆ ಅದನ್ನು ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಆ ಕಡೆ ಒತ್ತಟ್ಟಿಗೆ ಇಡ್ತಾ ಇದ್ದೀನಿ. ಯಾಕಂತಂದರೆ ಈಗ ಮತ್ತೆ ಮಿಕ್ಸಿ ಜಾರಲ್ಲಿ ಈ ಶೇಂಗಾ ಬೀಜ ಇವನ್ನೆಲ್ಲ ಹುರಿದ್ಬಿಟ್ಟು ಪುಡಿ ಮಾಡ್ಕೋಬೇಕು. ಹಂಗಾಗಿ ಇಲ್ಲಿ 2 ಚಮಚದಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಈ ಚಮಚದಲ್ಲಿ 2 ಚಮಚ ಶೇಂಗಾ ಬೀಜ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಸಣ್ಣೂರಿನಲ್ಲಿನೇ ಚೆನ್ನಾಗಿ ಹುರಿಬೇಕು. ಇದನ್ನು ಸರಿಯಾಗಿ ಹುರಿದಿಲ್ಲ ಅಂದರೆ ಪಲ್ಯ ಅಷ್ಟು ರುಚಿಸೋದಿಲ್ಲ. ಹಾಗಾಗಿ ಸಣ್ಣೂರಿನಲ್ಲೇ ಚೆನ್ನಾಗಿ ಹುರಿದ್ವಿ ಅಂತಂದರೆ ಪಲ್ಯ ರುಚಿ ಚೆನ್ನಾಗಿ ಬರುತ್ತೆ. ಆಮೇಲೆ ಇಲ್ಲಿ 1 ಚಮಚದಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಬಿಳಿ ಎಳ್ಳನ್ನು ನಾನು ಈಗಾಗಲೇ ಹುರಿದಿಟ್ಟಿದ್ದೆ. ನಿಮಗೆ ತೋರಿಸ್ಬೇಕು ಅಂತೇಳಿ ಬಾಣಲಿಗೆ ಹಾಕ್ಬಿಟ್ಟು ಒಂಚೂರು ಬೆಚ್ಚಗೆ ಮಾಡಿದ್ದೀನಿ ಅಷ್ಟೇ. ಇದನ್ನು ಅಷ್ಟೇ ಸಣ್ಣೂರಿನಲ್ಲಿನೇ ಚಿಟಪಟ ಅನ್ನೋವರೆಗೂ ಚೆನ್ನಾಗಿ ಹುರಿಬೇಕು. ಆಮೇಲೆ ಒಂದಿಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ನೋಡಿರಿ. ಒಣ ಕೊಬ್ಬರಿನ ತುರಿದ್ಬಿಟ್ಟು ಇಷ್ಟು ತೊಗೊಂಡಿದ್ದೀನಿ. ಒಣ ಕೊಬ್ಬರಿನೂ ಅಷ್ಟೇ ಸಣ್ಣೂರಿನಲ್ಲೇ ಒಂದು 2 ನಿಮಿಷ ಹುರಿದ್ರೆ ಸಾಕು. ಇದನ್ನೇನು ಭಾಳ ಹೊತ್ತು ತನಕ ಹುರಿಬೇಕು ಅಂತಿಲ್ಲ. ಒಂದು 2 ನಿಮಿಷ ಹುರಿದ್ಬಿಟ್ಟು ಈಗ ಶೇಂಗಾ ಬೀಜ ಮತ್ತು ಎಳ್ಳನ್ನು ಹುರಿದಿಟ್ಕೊಂಡಿದ್ದೀವಲ್ಲ ಅದೇ ಪ್ಲೇಟಿಗೆ ಹಾಕ್ಕೊಂಡು ತಣ್ಣಗಾದ್ಮೇಲೆ ಇದನ್ನು ಪುಡಿ ಮಾಡ್ಕೋಬೇಕಾಗತ್ತೆ. ನೋಡಿರಿ ಈಗ ಅದಕ್ಕೆ ಹಾಕೋತಾ ಇದ್ದೀನಿ. ಗೊತ್ತಾಯ್ತಾ? ಇದನ್ನು ಅಷ್ಟೇ ನುಣ್ಣಗೆ ಪುಡಿ ಮಾಡ್ಕೋಬಾರ್ದು. ಈ ರವೆ ಥರ ಪುಡಿ ಮಾಡ್ಕೋಬೇಕಂದ್ರೆ ದೊರಗಬರ್ಗ ಅಂತೀವಲ್ಲ ಹಂಗೆ. ಗೊತ್ತಾಯ್ತಾ? ನೋಡಿರಿ ಅದೀಗ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ನಾನಿವಾಗ ಅದನ್ನು ದೊರಗಬರ್ಗ ಪುಡಿ ಮಾಡ್ಕೊಂಬರ್ತೀನಿ. ನೋಡಿ ಅದನ್ನ ಆಫ್ ಆನ್ ಅಂದರೆ ಪಲ್ಸ್ ಮಾಡಲ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಒಂದೇ ಸತಿ ಹಾಕಿ ಬಿಟ್ರಿ ಅಂತಂದರೆ ಅದರಲ್ಲಿ ಎಣ್ಣೆ ಅಂಶ ಇರುತ್ತಲ್ಲ, ಅದು ಬಿಟ್ಟು ಒಂಥರ ಉಂಡೆ ಕಟ್ದಂಗೆ ಆಗ್ಬಿಡುತ್ತೆ. ಹಂಗಾಗಿ ಒಂಚೂರು ನೋಡಿ ಅದನ್ನು ಪುಡಿ ಮಾಡ್ಕೊಳ್ರಿ ದೊರಗಬರ್ಗ. ಗೊತ್ತಾಯ್ತಾ? ನೋಡಿರಿ ಈ ಥರ ಪುಡಿ ಮಾಡ್ಕೋಬೇಕು. ಆಮೇಲಿಂದ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಒಂದು ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕಿ ಇಂಥದ್ದೊಂದು ಈರುಳ್ಳಿನ ಹೆಚ್ಚಿಬಿಟ್ಟು ಈ ಬಾಣಲಿಗೆ ಹಾಕ್ಬಿಟ್ಟು ಈರುಳ್ಳಿನ ಹುರಿತೀನಿ. ಈರುಳ್ಳಿನ 1 ನಿಮಿಷ ಹುರಿದಿದ್ದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಎಲೆ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು 10 ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ. ಒಂದಿಷ್ಟು ಶುಂಠಿನ ಹೆಚ್ಚು ಹಾಕ್ತಾಯಿದ್ದೀನಿ. ಯಾಕಂತಂದರೆ ಅದು ಮಿಕ್ಸಿ ಬ್ಲೇಡಿಗೆ ಒಂದು ಸಿಗಲ್ಲ ಅದು. ಎಲ್ಲಾರು ಒಕ್ಕೊಂಬಿಡುತ್ತಾ ನುಣ್ಣಗಾಗಿರೋದಿಲ್ಲ. ಹಂಗಾಗಿ ಏನು ಮಾಡಿದ್ದೀನಿ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಇದ್ರ ಜೊತೆಗೆ ಹಾಕಿ ಹುರಿತಾ ಇದ್ದೀನಿ. ಹಂಗೆ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಗೊತ್ತಾಯ್ತಾ? ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ, ಹಸಿ ಶುಂಠಿ ಹಾಕಿದ್ದೀನಿ. ಆಮೇಲೆ ಇಂಥದ್ದೊಂದು ಟೊಮಟೆ ಹಣ್ಣು ತೊಗೊಂಡ್ಬಿಟ್ಟು ಅದನ್ನು ಹಿಂಗೆ ಹೆಚ್ಚಿ ಹಾಕಿದ್ದೀನಿ. ಟೊಮಟೆ ಹಣ್ಣಿಂದು ಸಿಪ್ಪೆ ಬಿಡೋವರೆಗೂ ಸಣ್ಣ ಊರಿನಲ್ಲೇ ಚೆನ್ನಾಗಿ ಹುರಿಬೇಕು. ಉರಿ ಜಾಸ್ತಿ ಇಟ್ಕೊಂಡಿದ್ದೀರಾ ಅಂತಂದರೆ ನೀವು ಗೂರಾಡ್ತಿರ್ಬೇಕು. ಗೊತ್ತಾಯ್ತಾ? ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನೋಡಿರಿ ಹಿಂಗೆ ಸಿಪ್ಪೆ ಬಿಡೋವರೆಗೂ ಚೆನ್ನಾಗಿ ಹುರಿಬೇಕು. ಆಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಇದಕ್ಕೆ. ನೋಡಿದ್ರಲ್ಲ ಒಂಚೂರು ಉಪ್ಪು ಕೂಡ ಹಾಕ್ಕೋಬೇಕು. ಇದು ತಣ್ಣಗಾದ್ಮೇಲೆ ಅದೇ ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ನೀರನ್ನು ಹಾಕಬಾರ್ದು. ಯಾಕಂದರೆ ಟೊಮಟೆ ಹಣ್ಣಿಗೂ ನೀರುಳ್ಳಿಗೂ ನೀರಿನ ಅಂಶ ಇರುತ್ತೆ. ಹಂಗಾಗಿ ನೀರನ್ನು ಹಾಕಬೇಕಾಗಿರೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿರಿ. ಇವಾಗ ಹಾಕಿದ್ದು ಬೆಲ್ಲ. ಆಮೇಲೆ
ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಆಮೇಲೆ 1 ಚಮಚ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಅಂದರೆ ಸಾರುಗಳಿಗೆಲ್ಲ ನಾವೆಲ್ಲ ಮಸಾಲೆ ಪದಾರ್ಥ ಹಾಕಿ ಗಿರಣಿ ಮಾಡಿಸಿರ್ತೀವಲ್ಲ ಅದು ಸಾಂಬಾರು ಪುಡಿ 1 ಚಮಚ ಹಾಕ್ತಾಯಿದ್ದೀನಿ. ಗೊತ್ತಾಯ್ತಾ? ಆಮೇಲಿಂದ ನೀವು ಇದಕ್ಕೆ ನೀರು ಪಾರು ಏನೂ ಹಾಕ್ದಂಗೆನೆ ಆಯಿತಾ? ಒಂದು 90 ಭಾಗ ನುಣ್ಣಗಾಗಂಗೆ ರುಬ್ಕೊಬರ್ರಿ. ಇದನ್ನು ಅಷ್ಟೇ 100ಕ್ಕೆ 100ರಷ್ಟು ಗಂಧ ಆಗೋ ಥರ ರುಬ್ಬಬಾರ್ದು. ಈ ಥರ ಒಂದು 90 ಭಾಗ ನುಣ್ಣಗಾದರೆ ಅದೇ ಮಸ್ತಾಗುತ್ತೆ. ಇಲ್ಲೇನು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಎಳ್ಳು ಮತ್ತು ಶೇಂಗಾ ಬೀಜ, ಕೊಬ್ಬರಿ, ಅದಕ್ಕೆ ಇದನ್ನು ಹಾಕಿಬಿಟ್ಟು ಇಲ್ಲಿ ಒಂದು ಈರುಳ್ಳಿನ ಅಲ್ಲಿ ಹುರಿಯೋಕೆ ಎಷ್ಟು ತೊಗೊಂಡಿದ್ನೋ ಅಂಥದ್ದೇ ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕಿದ್ದೀನಿ. ಇವಾಗ ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ ಚೆನ್ನಾಗಿ ಕಲಸಬೇಕು. ಈ ಒಂದು ಟೈಮ್ನಲ್ಲಿ ಉಪ್ಪು, ಹುಳಿ, ಖಾರ ಏನಾದರೂ ಕಡಿಮೆ ಇದೆ ಅಂತ ಅನಿಸಿದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಖಾರ ಕಡಿಮೆ ಇದ್ದರೆ ಖಾರದ ಪುಡಿ ಹಾಕ್ಕೊಳ್ರಿ, ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಳ್ರಿ. ಹುಳಿ ಏನಾರ ಕಡಿಮೆ ಇತ್ತು ಅಂತಂದರೆ ತೀರಾ ಪಲ್ಯಕ್ಕೆ ಕೊನೆಗೆ ಹಿಂಡ್ಬೋದು, ಏನೂ ತೊಂದರೆ ಇಲ್ಲ. ಈಗ ಒಂಚೂರು ತಿಂದು ನೋಡಿರಿ ಹೆಂಗಿರುತ್ತೆ ಅಂದರೆ ಬರೀ ಇದನ್ನೇ ಕುಂದ್ಕೊಂಡು ತಿಂಬದೇನೋ ಹಂಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಆ ಮಸಾಲೆ ಅಂತ. ನೋಡಿರಿ ಇವಾಗೆಲ್ಲ ನೋಡಿ ಒಂದು 2 ಗಂಟೆ 3 ಗಂಟೆ ಆಯ್ತೇನಪ್ಪ ನಮ್ಮ ಹುಡುಗ ಹೆಚ್ಚಿ, ಆದರೆ ಕರ್ರಗಾಗಿಲ್ಲ ಜಾಸ್ತಿ. ಇವಾಗ ಹಿಂಗೆ ಬಗೆ ಮಾಡ್ಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ಒಳಗಡೆ ತುಂಬ್ರಿ. ನೋಡಿರಿ ಈಗ ಹಿಂಗೆ ಅದನ್ನ ಎಲ್ಲನೂ ತೋರಿಸಲ್ಲ, ಒಂದು ತೋರಿಸ್ತೀನಿ ಅಷ್ಟೇ, ನಿಮಗೆ ಗೊತ್ತಾಗುತ್ತಲ್ಲ. ತುಂಬಿದ್ಮೇಲೆ ಒಂಚೂರು ನಿಧಾನಕ್ಕೆ ಹಿಂಗೆ ಒತ್ತಬೇಕು. ಮ್ಯಾಲೆ ಬಂದಿದ್ದನ್ನ ತೆಗೆದು ಮತ್ತೆ ಅದೇ ಇದ್ರಕ್ಕೆ ಹಾಕ್ಯಾಳ್ರಿ, ಅದೇ ಗಿಳ್ಳಕ್ಕೆ ಹಾಕ್ಯಾಳ್ರಿ ಹಿಂಗೆ. ಮತ್ತು ಎಲ್ಲವೂ ಹಿಂಗೆ ಮಾಡ್ಕೊಂಡು ಆ ಕಡೆಗೆ ಇಡ್ರಿ. ಇವಾಗ ಒಂದು ಬಾಣಲಿ ಇಟ್ಬಿಟ್ಟು ಒಂಚೂರು ಅಗಲನ ಬಾಣಲಿ ತಗೊಳ್ರಿ. ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿರಿ. ಎಣ್ಣೆ ಒಂಚೂರು ಜಾಸ್ತಿ ಬೇಕಾಗುತ್ತೆ. ಸಾಸಿವೆ ಹಾಕಿದ್ಮೇಲೆ ಜೀರಿಗೆ ಹಾಕಿರಿ. ಸಾಸಿವೆ ಸಿಡಿದ್ಮೇಲೆ ಒಂದು ಒಣಮೆಣ್ಸಿಕಾಯಿ, ಬ್ಯಾಡಗಿ ಮೆಣ್ಸಿಕಾಯಿ ಮುರಿದು ಹಾಕಿದ್ದೀನಿ. ಹಂಗೆ ಕರಿಬೇವು ಸೊಪ್ಪು ಹಾಕಿದ್ದೀನಿ. ಆಮೇಲಿಂದ ಇಲ್ಲಿ ಏನು ಎಲ್ಲ ಮುಳುಗಾಯಿನೂ ಮಸಾಲೆ ತುಂಬಿ ಇಟ್ಕೊಂಡಿತ್ತಲ್ಲ ಅದರದ್ದು, ಅದನ್ನು ಇದಕ್ಕೆ ಹಾಕ್ಬಿಟ್ಟು ಒಂದು 3 ನಿಮಿಷ ಸಣ್ಣೂರಿಗಿನ ಒಂಚೂರು ಜೋರುರಿ ಇಟ್ಟು ಚೆನ್ನಾಗಿ ತಿರುವಿಕ್ಯಂತ ಎಣ್ಣೆನಲ್ಲೇ ಇದನ್ನು ಮಾಗಿಸ್ಬೇಕು. ಅಂದರೆ ಎಣ್ಣೆಯಲ್ಲೇ ಬೇಯಿಸ್ಬೇಕು. ಆಮೇಲೆ ನೋಡಿ ಇಷ್ಟು ಮಸಾಲೆ ಉಳಿದೈತೆ, ಮಸಾಲೆ ಉಳಿಯುತ್ತೆ, ಎಲ್ಲದನ್ನು ತುಂಬಕ್ಕಾಗಲ್ಲ ಅದಕ್ಕೆ. ಇದನ್ನು ಇದಕ್ಕೆ ಹಾಕ್ಬಿಟ್ಟು ನಾವು ಕುದಿಸ್ಬೇಕಾಗುತ್ತೆ. ಅದೆಷ್ಟು ಹಿಡಿಯುತ್ತೋ ಅಷ್ಟು ಮಸಾಲೆ ತುಂಬಬೇಕು. ಮತ್ತು ಹಿಂಗೆ ನೋಡಿರಿ ಒಂದು 3 ನಿಮಿಷ ಅಂತೂ ಆಗುತ್ತೆ. ಹಿಂಗೆ ಆ ಕಡೆ ಈ ಕಡೆ ತಿರುಗಬೇಕು. ಇಲ್ಲಾಂದರೆ ಒಂದೇ ಕಡೆಗೆ ಬೇಯ್ತವೆ, ಇನ್ನೊಂದು ಮಕ್ಕೆ ಹಂಗೆ ಇರ್ತವೆ ಹೊಸ್ಕಸ್ಕ, ಹಂಗಾಗಿ. ಆಮೇಲಿಂದ ಇಲ್ಲಿ ಉಳಿದಿರೋ ಮಸಾಲೆನ ಇದಕ್ಕೆ ಹಾಕ್ಬಿಟ್ಟು ಅದು ಬೇಯೋದಕ್ಕೆ, ಮುಳುಗ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಧಾರಾಳವಾಗಿ ಹಾಕ್ರಿ. ಯಾಕಂದರೆ ಕುದ್ದಷ್ಟು ಅದು ಗಟ್ಟಿ ಆಗ್ತಾ ಬರುತ್ತೆ. ತೀರಾ ಒಂದು ಕೊಡಪನ ಬಗ್ಸೋದಲ್ಲ, ಅದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಧಾರಾಳವಾಗಿ ಹಾಕಿ ಅಂತ ಅಂದೆ. ಇವಾಗ ಒಂದು ಸತಿ ಉಪ್ಪು ನೋಡ್ಕೊಳ್ರಿ. ಉಪ್ಪು ನೋಡ್ಕೊಂಬಿಟ್ಟು ಒಂಚೂರು ಉಪ್ಪು ಕಡಿಮೆ ಇತ್ತು ಅಂತೇಳಿ ಉಪ್ಪು ಉದುರಿಸ್ದೆ. ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಮುಳುಗಾಯಿ ಮೆತ್ತಗಾಗೋ ತನಕನೂ ಚೆನ್ನಾಗಿ ಸಣ್ಣೂರಿಗಿನ ಚೂರು ಜೋರೂರಿ ಇಟ್ಟು ಅವಾಗ ತೆಗೆದು ಗೂರಾಡ್ತಿರ್ಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಅಂದರೆ ಭಾಳ ಹೊತ್ತು ಬಿಟ್ಟರೆ ಆಯಿತಾ. ಆವಾಗ ಒಂದು ಸತಿ ಹಿಂಗೆ ಮುಚ್ಚಳ ತೆಗೆದು ಹಿಂಗೆ ಅವು ತಿರುಗಬೇಕು ಅವನ ಮುಳುಗಾಯಿನ. ಇಲ್ಲಿ ನೋಡಿರಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಕುರ್ಶನಿ ಮತ್ತು ಹುರ್ಗಡ್ಲೆ, ಅದನ್ನು ತೊಟ್ಟು ನೀರು ಹಾಕಿ ಕದರಿ ಒಯ್ತಾ ಇದ್ದೀನಿ. ಯಾಕಂತಂದರೆ ಒಂದು ಸತಿ ಹಂಗೆ ಪುಡಿ ಹಾಕ್ಬಿಟ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಒಂಚೂರು ತೊಟ್ಟು ನೀರು ಒಯ್ದು ಕದರಿ ಒಯ್ಯೋದ್ರಿಂದ ಚೆನ್ನಾಗಿರುತ್ತೆ. ನೋಡಿರಿ ಈ ಕುರ್ಶನಿ ಮತ್ತು ಹುರ್ಗಡ್ಲೆ ಹಾಕೋದ್ರಿಂದ ಪಲ್ಯಕ್ಕೆ ರುಚಿನೂ ಚೆನ್ನಾಗಿ ಬರುತ್ತೆ. ಒಂಚೂರು ಪಲ್ಯ ಇನ್ನೂ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಆಯಿತಾ. ಹುರ್ಗಡ್ಲೆ ಹಾಕೋದು ಬರೀ ಗಟ್ಟಿಯಾಗಲಿ ಅಂತಲ್ಲ, ಪಲ್ಯ ರುಚಿಸುತ್ತೆ ಅಂತಲೂ ಹುರ್ಗಡ್ಲೆ ಹಾಕ್ತೀವಿ, ಗೊತ್ತಾಯ್ತಾ. ಆಮೇಲಿಂದ ಕೊತ್ತಂಬರಿ ಸೊಪ್ಪು, ಇನ್ನೊಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿ ಇಳಿಸಿದ್ರಿ ಅಂತಂದರೆ ರುಚಿಯಾದ ಮುಳುಗಾಯಿ ಎಣ್ಗಾಯಿ ಅಥವಾ ಬದನೆಕಾಯಿ ಎಣ್ಗಾಯಿ ರೆಡಿ ಆಯಿತು ಅಂತಲೇ ಅರ್ಥ. ಅದನ್ನು ಮುಚ್ಚಳ ಮುಚ್ಚಿದ ಮೇಲೆ ಅದೇ ಬಿಸಿಗೆ ಮುಳುಗಾಯಿ ಇನ್ನೂ ಚೆನ್ನಾಗಿ ಮಾಕ್ಯಂಬ್ತವೆ, ಗೊತ್ತಾಯ್ತಾ. ಒಟ್ಟು ಮುಳುಗಾಯಿನ ಚೆನ್ನಾಗಿ ಬೇಯಿಸ್ಬೇಕು ನೀವು ಅದೇ ಮಸಾಲೆನಲ್ಲಿ. ಅದೇ ಅವಾಗ ಒಂದು ಸತಿ ತೆಗೆದು ಹಿಂಗೆ ಗೂರಾಡ್ತಿರ್ಬೇಕು. ಆಯ್ತು, ಇಷ್ಟೇ ನೋಡಿರಿ, ಸಿಂಪಲ್ ಆಗಿದೆ. ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಟ್ರೈ ಮಾಡಿ. ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಟಾಟಾ.